KPSC RBI ಕುರಿತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕುರಿತು 3 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯಾವ್ದು ಕರೆಕ್ಟ್ ಅಂತ ಇಲ್ಲಿ ಕೇಳ್ತಿದ್ದಾರೆ. ಲೆಟ್ ಸಿ. ಸ್ಟೇಟ್ಮೆಂಟ್ ಎ ಏನು ಹೇಳುತ್ತಪ್ಪ ಅಂದರೆ, ಭಾರತದಲ್ಲಿನ ಎಲ್ಲ ATMಗಳನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಲಿಂಕ್ ಮಾಡುತ್ತಾ? ಇಲ್ಲ. ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಂಕ್ ಮಾಡುತ್ತೆ, NPCI. ಸ್ಟೇಟ್ಮೆಂಟ್ ಬಿ ಏನು ಹೇಳುತ್ತೆ, ಪ್ರತಿ ಬ್ಯಾಂಕು ಈ ಕ್ಯಾಪಿಟಲ್ ಅಡಿಕ್ವಸಿ ರೇಷಿಯೋವನ್ನು ತಾವೇ ನಿರ್ಧರಿಸುತ್ತವೆ ಅಂತ ಕೇಳಿದ್ದಾರೆ. ದಿಸ್ ಈಸ್ ರಾಂಗ್. RBI ಡಿಸೈಡ್ ಮಾಡುತ್ತೆ ಕ್ಯಾಪಿಟಲ್ ಅಡಿಕ್ವಸಿ ರೇಷಿಯೋ. ಏನಪ್ಪ ಅಂದರೆ ರಿಸ್ಕ್ ಟು ವೇಟೆಡ್ ರೇಷಿಯೋ. ಇದು ಜಾಸ್ತಿ ಲೆಂಡ್ ಮಾಡೋಂಗಿಲ್ಲ ಇಲ್ಲಿ. ಹಂಗಂದರೆ ಪ್ರೈವೇಟ್ ಬ್ಯಾಂಕ್ಸ್ ಎಲ್ಲ ದುಡ್ಡಿರೋರಿಗಷ್ಟೇ ದುಡ್ಡು ಕೊಟ್ಟು ಇನ್ಸಾಲ್ವೆಂಟ್ ಆಗಿಬಿಡ್ತವೆ. ಇದನ್ನು ತಡೆಯೋದಕ್ಕೋಸ್ಕರ RBI ಕ್ಯಾಪಿಟಲ್ ಅಡಿಕ್ವಸಿ ರೇಷಿಯೋನ ಫಿಕ್ಸ್ ಮಾಡುತ್ತೆ. ಸ್ಟೇಟ್ಮೆಂಟ್ 3 ಏನು ಹೇಳುತ್ತಪ್ಪ ಅಂದರೆ, ಬೆಂಚ್ ಮಾರ್ಕ್ ಇಂಟ್ರೆಸ್ಟ್ ರೇಟ್ಸ್, ಫಾರ್ ಎಕ್ಸಾಂಪಲ್ ರೆಪೋ ರೇಟ್, ರಿವರ್ಸ್ ರೆಪೋ ರೇಟ್, ಇವೆಲ್ಲ ಡಿಸೈಡ್ ಮಾಡೋದೇ ಅದು RBIನ ಮಾನಿಟರಿ ಪಾಲಿಸಿ ಕಮಿಟಿ. ದಿಸ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್. ಹಾಗಾಗಿ